ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆರ್ಕಾ ಪಲಾವ್ ಮಾಡೋಣ. ಆರ್ಕಾ ಮಿಲೆಟ್ ನಿಮಗೆಲ್ರಿಗೂ ಗೊತ್ತಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಪಲಾವ್ ಮಾಡೋಣ ಇವತ್ತು. ಅಂದರೆ ಪಲಾವ್ ಅಲ್ಲ, ಪುದೀನ ಬಾತ್. ಮೊದಲು ಕುಕ್ಕರ್ ಇಟ್ಕೊಂಡು ನಾನು ಇವತ್ತು ಎಳ್ಳೆಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ಎಳ್ಳೆಣ್ಣೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದೊಂದು ದಿವಸ ಒಂದೊಂದು ಆಯಿಲ್ ಬಳಸ್ತೀನಿ. ಒಂದು ದಿವಸ ಸನ್ಫ್ಲವರು, ಒಂದು ದಿವಸ ಎಳ್ಳೆಣ್ಣೆ, ಒಂದು ದಿವಸ ಕಡಲೆಕಾಯಿ ಎಣ್ಣೆ, ಹಾಗೆ ಡಿಫ್ರೆಂಟ್ ಆಯಿಲ್ ಬಳಸ್ತಾ ಇದ್ದರೆ ತುಂಬ ಒಳ್ಳೆಯದು ಅಂತ ಯೂಶ್ವಲಾಗಿ ಎಲ್ಲರೂ ಹೇಳ್ತಾರೆ. ಸೊ ಆ ಕಾರಣಕ್ಕೆ ನಾನು ಆಯಿಲ್ ಬಳಸ್ತಾ ಇದ್ದೀನಿ. ಮತ್ತು ಇಲ್ಲಿ 3 ಸ್ಪೂನು ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಿದೆ. ಈಗ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪೈನಾಪಲ್ ಹೂವು, ಒಂದೇ ಒಂದು ಮೊಗ್ಗು, ಇದು ದೊಡ್ಡ ಏಲಕ್ಕಿ, ಇದು ಮೊಗ್ಗು, 2 ಲವಂಗ, ಒಂದು ಸಣ್ಣ ಪೀಸು ಚಕ್ಕೆ. ಮಸಾಲೆಗಳು ತುಂಬ ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಒಂದೊಂದೇ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ನೋಡಿ, ಸೇರಿಸ್ತಾ ಇದ್ದೀನಿ. ಒಂದು ಫ್ರೆಶ್ ಆಗಿರೋ ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗೋದು. ಆ ಮಸಾಲ ಪದಾರ್ಥದ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ಕರ್ಬೇವಿನ ಸೊಪ್ಪು, ಮಸಾಲ ಪದಾರ್ಥ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನು ಸಾಸಿವೆ, ಇದೆಲ್ಲ ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ಳೋಣ. ಈ ಪುದೀನ ಬಾತ್ ಮಾಡೋದು ಭಾಳ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು. ತರಕಾರಿಗಳು ಮನೇಲಿ ಏನಿರುತ್ತೋ ಅದನ್ನು ಬಳಸ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ, ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಬೀನ್ಸು ಅಷ್ಟೇ ಈ ಥರ ಕ್ರಾಸಾಗಿ ಹೆಚ್ಚಿಟ್ಟಿದ್ದೀನಿ. ಎಲ್ಲ ಅರ್ಧ ಇದೆ ಅಷ್ಟೇ. ಬೀನ್ಸ್ ಒಂದು 6 ಬೀನ್ಸ್ ಇರಬೇಕಷ್ಟೇ ಇದರಲ್ಲಿ. ಒಂದು ಅರ್ಧ ಕ್ಯಾರೆಟು, ಅರ್ಧ ಸೀಮೆ ಬದನೆಕಾಯಿ, ಒಂದು ಆಲೂಗೆಡ್ಡೆ ಸಣ್ಣ ಸೈಜ್ದು. ಈ 1 ಲೋಟ ಆರ್ಕಾಗೆ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಇಷ್ಟು ತರಕಾರಿ ಬಳಸ್ತಾ ಇದ್ದೀನಿ. ತರಕಾರಿ ಯಾವುದಿದ್ರೂ ಹಾಕೋಬೋದು ನೀವು. ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಾತ್ಗಳಿಗೆ ಇದೇ ತರಕಾರಿ ಹಾಕಬೇಕು ಅನ್ನೋದೇನಿಲ್ಲ. ಯಾವ ತರಕಾರಿ ನೀವು ಮನೇಲಿ ಇಟ್ಕೊಂಡಿದ್ದೀರೋ ಅದನ್ನೇ ಬಳಸ್ಕೋಬೋದು. ಯಾವ್ದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಲ್ಲ ತರಕಾರಿ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಬಟಾಣಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಬಟಾಣಿ ಸ್ವಲ್ಪ ಸೇರಿಸೋಣ. ಪಲಾವ್ಗಳಿಗೆ, ಬಾತ್ಗಳಿಗೆ ಯಾವುದಕ್ಕಾದರೂ ಬಟಾಣಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ. 1 ಹಿಡಿಯಷ್ಟು ಸೇರಿಸಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಮಸಾಲ ಪದಾರ್ಥ ರುಬ್ಕೋಬೇಕಾಗುತ್ತೆ. ಆ ಮಸಾಲ ಪದಾರ್ಥ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಬಾಡ್ತಾ ಇರಲಿ. ಅಷ್ಟೊತ್ತಲ್ಲಿ ನಾವು ಮಸಾಲ ಪದಾರ್ಥ ರುಬ್ಕೊಂಬರೋಣ. ಒಂದೇ ಒಂದು ಪಲಾವ್ ಎಲೆ ಕೂಡ ವಾಸನೆಗೆ ಸೇರಿಸೋಣ. ಚೆನ್ನಾಗಿರುತ್ತೆ, ಘಮ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ರೆ ಇವಾಗ ಇದು ಫ್ರೈ ಆಗ್ತಾ ಇರಲಿ. ನಾವು ರುಬ್ಕೊಂಬರೋಣ. ಅಷ್ಟೊತ್ತಲ್ಲಿ ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, 1 ಹಿಡಿಗಿಂತ ಒಂದು ಚೂರು ಜಾಸ್ತಿ ಪುದೀನ, ಇದೆಲ್ಲ ಕ್ಲೀನಾಗಿ ಮಣ್ಣು ಹೋಗೋ ಥರ ತೊಳೆದು 1-2 ಸತಿ ತೊಳೆದು ಹಾಕ್ಕೊಳ್ಳಿ. ಇಲ್ಲಿ ನಾನು ಖಾರಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಇಷ್ಟಪಡ್ತಾರೆ. ಹಾಗಾಗಿ ನೀವು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ತೊಗೊಳ್ಳಿ. ನೋಡಿ, ಹಸಿಮೆಣಸಿನ್ಕಾಯಿ. ಮತ್ತು ರುಬ್ಕೋಬೇಕಾದ್ರೂ ಟೊಮೊಟೊನೂ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೊಮೆಟೊ ಹೆಚ್ಚಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಇಷ್ಟಪಟ್ಟವ್ರು ಹಾಕೋಬೋದು, ಬಟ್ ನಾ ಸೇರಿಸ್ತಾ ಇಲ್ಲ.
ಇಷ್ಟೇ ರುಬ್ಬೋದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಫೈನ್ ಪೇಸ್ಟ್ ಆಗಿ ರುಬ್ಕೊಂಬಂದಿರೋ ಮಸಾಲಾನ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬಾಡಿದೆ ಕುಕ್ಕರಲ್ಲಿ. ಇವಾಗ ಇದನ್ನು ಸೇರಿಸಿ ಒಂದು ರೌಂಡು ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. 1 ನಿಮಿಷನೂ ಇಡ್ಸಲ್ಲ ಇದು ಫ್ರೈ ಮಾಡೋದಕ್ಕೆ. ಆಮೇಲೆ ಆ ಮಿಲ್ಲೆಟ್ ಹಾಕಿ, ನಾನಿವತ್ತು ಆರ್ಕಾ ಮಿಲ್ಲೆಟ್ ಬಳಸ್ತಾ ಇದ್ದೀನಲ್ವ, ಅದನ್ನು ಹಾಕಿ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರಾಗಿ ಪುದೀನ ಬಾತು ರೆಡಿ ಆಗುತ್ತೆ. ಇವಾಗಲೇ ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಉಪ್ಪೆಲ್ಲ ನಾ ಹೇಳೋದೇ ಬೇಡ, ನಿಮಗೆ ಎಷ್ಟು ತೆಗೆ ಮಾಡ್ತಾಯಿದ್ದೀರೋ ಆ ಅಳತೆಗೆ ತಕ್ಕಾಗಿ ನೀವು ಉಪ್ಪನ್ನ ಖಾರನ ಎಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾದ ಬಾತ್ ರೆಡಿ ಆಗುತ್ತೆ. ಇವಾಗ ನೋಡಿ ಉಪ್ಪು ಹಾಕಿದ್ದೀನಿ. ನೋಡಿ ರಾತ್ರಿನೇ ಆರ್ಕಾ ಮಿಲ್ಲೆಟನ್ನು ಒಂದು 3 ಇಂದ 4 ಸತಿ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಎಷ್ಟು ನೆನೆದೋ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಯಾವಾಗಲೂ ಮಿಲ್ಲೆಟ್ಸ್ನೆಲ್ಲ ನೆನೆಸಿ ಮಾಡೋದು ಒಳ್ಳೆಯದು. ಇವಾಗ ನೋಡಿ ಈ ಥರ ಇರುತ್ತೆ ಇದು ಆರ್ಕಾ ಮಿಲ್ಲೆಟ್. ಇದನ್ನು ಇಂಗ್ಲೀಷಲ್ಲಿ ಕೋದೋ ಮಿಲ್ಲೆಟ್ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ವೆಯ್ಟ್ ಲಾಸ್ ರೆಸಿಪಿಗೆ ತುಂಬ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರೋ ಅವರು ಇದನ್ನೆಲ್ಲ ಆವಾಗವಾಗ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೆ, 1 ಗ್ಲಾಸ್ ಫುಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಇದನ್ನು ಇಲ್ಲಿ ಸೇರಿಸೋಣ. ನೀರು ಸಮೇತ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉದುರಾಗಿ ಬೇಕು ಅಂದವರು 2.5 ಗ್ಲಾಸ್ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಮೆತ್ತಗೆ ಇಷ್ಟಪಡ್ತಾರೆ, ಸೊ ಹಾಗಾಗಿ ನಾನು 3 ಗ್ಲಾಸ್ ಬಳಸಿದ್ದೀನಿ. ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇದು 1 ರೌಂಡು ಬಾಯ್ಲ್ ಆಗಿದ ತಕ್ಷಣ ಕುಕ್ಕರ್ ಲಿಡ್ಡು ಮುಚ್ಚೋಣ. ರುಬ್ಬಿರೋ ಮಸಾಲ ಎಲ್ಲ ಸೇರಿಸಿದ್ದಾಗಿದೆ ಅಲ್ವಾ, ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಉಪ್ಪು ಕಡಿಮೆ ಇದ್ದರೂ ಹಾಕೋಬೋದು, ಅದೇನು ಅಡ್ಡಿ ಇಲ್ಲ. ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿ. ಇವಾಗ ನೋಡಿ ಕುದಿ ಬರೋಕ್ಕೆ ಶುರುವಾಗಿದೆ. ಈ ಟೈಮಲ್ಲಿ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬಂದರೆ ಸಾಕು. ಪ್ರೆಷರ್ ಇಳಿದ ಮೇಲೆ ತೆಗೆದ್ರೆ ಸಾಫ್ಟಾಗಿ ಬಾತ್ ರೆಡಿಯಾಗಿರುತ್ತೆ. ಇದಕ್ಕೊಂದು ಒಳ್ಳೆ ರಾಯ್ತ ಮಾಡ್ಕೊಳ್ಳೋಣ, ಸೌತೆಕಾಯಿ ರಾಯ್ತ. ರಾಯ್ತದಲ್ಲಿ ಸೌತೆಕಾಯಿದೇ ಮಾಡ್ಕೋಬೇಕು ಅಂತೇನಿಲ್ಲ, ಈರುಳ್ಳಿ ಟೊಮೆಟೊ ಕೂಡ ಹಾಕಿ ಮಾಡ್ಕೋಬೋದು, ಅದೆಲ್ಲ ಅವ್ರವ್ರ ಚಾಯ್ಸು. ನಾನಿವತ್ತು ಸೌತೆಕಾಯಿ ರಾಯ್ತ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಆಗಲೇ ಕುಕ್ಕರು ವಿಷಲ್ ಬರೋಕ್ಕೆ ಶುರುವಾಗಿದೆ. 1 ವಿಷಲ್ ಬಂದಿದೆ, ಇನ್ನು 2 ವಿಷಲ್ ಬಂದರೆ ಒಲೆ ಉರಿ ಆಫ್ ಮಾಡ್ಕೋಬೋದು. ಸೌತೆಕಾಯಿ ರಾಯ್ತ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಸೌತೆಕಾಯಿನ ಈ ಥರ ತುರ್ಕೊಂಡು ಬಂದಿದ್ದೀನಿ. ನೀವು ಹೆಚ್ಚು ಕೂಡ ಹಾಕೋಬೋದು, ತುರಿದ್ರೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನಿಲ್ಲಿ ಸೌತೆಕಾಯಿ ರೈತಾಗೆ ಒಂದೇ ಒಂದು ಮೆಣಸಿನ್ಕಾಯಿನ ರೌಂಡಾಗಿ ಹೆಚ್ಚು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಸ್ವಲ್ಪ, ಒಂದೇ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು. ಮೆಣಸಿನ್ಕಾಯಿನ ಈ ಥರ ರೌಂಡಾಗಿ ಹೆಚ್ಚು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಮೆಣಸಿನ್ಕಾಯಿ ಹಾಕಬಾರ್ದು, ಆಮೇಲೆ ಮೆಣಸಿನ್ಕಾಯಿ ರಾಯ್ತ ಆಗಿಬಿಡುತ್ತೆ. ಒಂದೇ ಒಂದು ಮೆಣಸಿನ್ಕಾಯಿ ಸಾಕು, ಚೆನ್ನಾಗಿರುತ್ತೆ. ಗಟ್ಟಿ ಮೊಸರು ಇರಬೇಕು. ಮೊಸರು ಆದಷ್ಟು ಸ್ವೀಟಾಗಿರೋ ತಗೊಳ್ಳಿ, ಅಂದರೆ ತುಂಬ ಹುಳಿ ಬಂದಿದ್ರೆ ರಾಯ್ತ ಚೆನ್ನಾಗಿರೋದಿಲ್ಲ. ಅದು ಇವಾಗ ಬಿಸಿಲು ಕಾಲ ಅಲ್ವಾ, ತುಂಬ ಬೇಗ ಹುಳಿ ಬಂದ್ಬಿಡತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೆಪ್ಪಾಕಿದ್ರೆ ಮಧ್ಯಾಹ್ನಕ್ಕೆ ಬಳಸ್ಕೋಬೋದು, ಇಲ್ಲ ರಾತ್ರಿ ಹೆಪ್ಪಾಕಿರೋ ಬೆಳಗ್ಗೆಗೆ ಬಳಸ್ಕೋಬೋದು. ಆ ಥರದ್ದನ್ನು ಮೊಸರಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕ್ತಾಯಿದ್ದೀನಿ. ಮೊಸರೆಲ್ಲ ಒಂದು 2 ಇಂದ 3 ಸೌಟ್ ಹಾಕೋಬೋದು. ನೀವೆಷ್ಟು ಸೌತೆಕಾಯಿ ತೊಗೊಂಡಿದ್ದೀರೋ ಅದಕ್ಕೆ ತಕ್ಕಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಈ ರಾಯ್ತ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡೋದು ಒಳ್ಳೆಯದು. ಬಡಿಸ್ಕೋಬೇಕಾದ್ರೆ ಹೊರಗಡೆ ತೆಗೆದು ಬಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೊರಗಡೆ ಇಟ್ಟರೆ ನಾನು ಹೇಳ್ದಂಗೆ ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ತುಂಬ ಬೇಗ ಹುಳಿ ಬಂದ್ಬಿಡುತ್ತೆ.
ಬೇಕಿದ್ದವ್ರು ಇದಕ್ಕೆ ಒಗ್ಗರಣೆ ಹಾಕೋಬೋದು. ನಾನು ಒಗ್ಗರಣೆ ಎಲ್ಲ ಹಾಕಲ್ಲ, ಯಾಕಂದರೆ ಆದಷ್ಟು ಎಣ್ಣೆನ ಕಡಿಮೆ ಬಳಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಯಾವುದಕ್ಕೂ ಜಾಸ್ತಿ ಒಗ್ಗರಣೆ ಹಾಕಲ್ಲ. ಯಾವುದಕ್ಕೆ ಮ್ಯಾಂಡೇಟ್ರಿ ಇರುತ್ತೋ ಅದಕ್ಕೆ ಮಾತ್ರ ಮಾಡೋದಷ್ಟೇ. ಇಷ್ಟಪಟ್ಟವರು ಒಗ್ಗರಣೆ ಹಾಕೋಬೋದು, ಅದು ರುಚಿಯಾಗಿ ಇರುತ್ತೆ. ನೋಡಿ ಇಷ್ಟೇ, ರಾಯ್ತ ರೆಡಿ ಆಗುತ್ತೆ. ನಾನು ಹೇಳ್ದಂಗೆ ಬರೀ ಸೌತೆಕಾಯಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇಷ್ಟಪಟ್ಟವರು ಇದಕ್ಕೇ ಈರುಳ್ಳಿ ಟೊಮೆಟೊ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಆದಷ್ಟು ಸಿಂಪಲ್ಲಾಗಿ ಅಡುಗೆಗಳನ್ನ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಮಿನಿಮೈಸ್ ಮಾಡ್ಬೋದು ಅಷ್ಟು ಕಡಿಮೆಲಿ ತೋರಿಸ್ತಾ ಇರೋದು. ಇವಾಗ ರಾಯ್ತ ರೆಡಿಯಾಗಿದೆ ಪುದೀನ ಬಾತ್ ಜೊತೆ ತಿನ್ನೋದಕ್ಕೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಸಾಮೆ ಮಿಲೆಟ್ದು ಇಡ್ಲಿ. ನೋಡಿ, ಇದೇನು ನಿಮಗೆ ನಾರ್ಮಲ್ ಇಡ್ಲಿಗಿಂತ ಬೇರೆ ಭಿನ್ನವಾಗಿ ಏನೂ ಬರೋದಿಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಕಲರ್ ಸ್ವಲ್ಪ ಡಲ್ ಆಗುತ್ತೆ ಅಷ್ಟೇ. ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟಪಟ್ಟವರು ಈ ಥರ ಮಿಲ್ಲೆಟ್ಗಳನ್ನ ಬಳಸಿ ಮಾಡ್ಬೋದು. ಈ ಸಾಮೆ ಇಡ್ಲಿ ಬ್ಯಾಟರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕ್ಲಿಪ್ಪಿಂಗ್ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ. 1 ಗ್ಲಾಸು ಫುಲ್ಲು ಸಾಮೆ ಮಿಲೆಟ್ ತೊಗೊಂಡ್ರೆ ಅದರಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆನಾದ್ರು ತೊಗೋಬೋದು, ಹೋಲ್ ಉದ್ದು ಬರುತ್ತಲ್ಲ ಅದನ್ನು ತೊಗೋಬೋದು. ನಾನಿಲ್ಲಿ ಹೋಲ್ ಉದ್ದನ್ನು ತೊಗೊಂಡಿದ್ದೀನಿ, ಉದ್ದು ರೌಂಡಾಗಿ ಬರುತ್ತಲ್ಲ ಅದು ಅರ್ಧ ಗ್ಲಾಸ್ ಸಾಕು. ಅದೇ ಮೆಷರ್ಮೆಂಟ್ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅವಲಕ್ಕಿ, 1/4 ಗ್ಲಾಸು ಸಬ್ಬಕ್ಕಿ, ಇಷ್ಟನ್ನು ಕ್ಲೀನಾಗಿ 3ರಿಂದ 4 ಸತಿ ವಾಶ್ ಮಾಡಿ ಒಂದು 7 to 8 ಅವರ್ಸ್ ಆದರೂ ನೆನೆಸಬೇಕು. ಮಿಲ್ಲೆಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 8 ಗಂಟೆ ಕಾಲ ನೆನೆಸಿ ಫೈನಾಗಿ ಪೇಸ್ಟ್ ಅಂದರೆ ರುಬ್ಬಿಟ್ಟಿದ್ದೀನಿ. ಹೋಲ್ ನೈಟು ಫರ್ಮೆಂಟೇಷನ್ಗೆ ಬಿಟ್ಟಿದ್ದೆ. ಇದಕ್ಕೆ ಸೋಡಾ ಅದೆಲ್ಲ ಆ್ಯಡ್ ಮಾಡೋದು ಬೇಡ. ನೀವೇ ನೋಡ್ದಂಗೆ ನೋಡಿ, ಇಲ್ಲಿ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮನೇಲಿ ಇವತ್ತು ಸಾಮೆ ಇಡ್ಲಿ ಮಾಡ್ತಾ ಇರೋದ್ರಿಂದ ಇದ್ರ ಕಾಂಬಿನೇಷನ್ ಆಗಿ ಧನಿಯಾ ಚಟ್ನಿ ಮಾಡೋಣ. ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಅದ್ರ ಚಟ್ನಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ಈ ಸಾಮೆ ಇಡ್ಲಿ ಸ್ವಲ್ಪ ಸಪ್ಪೆ ಇರುತ್ತೆ, ಅದಕ್ಕೆ ಕಾಂಬಿನೇಷನ್ ಖಾರವಾಗಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಗೂಡಾಗಿ ಬರಬೇಕು. ಒಂದು ವೇಳೆ ಚಳಿಗಾಲದಲ್ಲಿ ನೀವು ಮಾಡೋಂಗಿದ್ರೆ ಈ ಥರ ಬರೋದಿಲ್ಲ, ಫರ್ಮೆಂಟೇಷನ್ ಜಾಸ್ತಿ ಕ್ಲೀನಾಗಿ ಬರೋಲ್ಲ, ಆವಾಗ ಸೋಡಾ ಹಾಕ್ಕೋಬೇಕಾಗತ್ತೆ. ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ತುಂಬ ಬೇಗ ಉದುಕ್ ಬರುತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಸಾಮೆ ಇಡ್ಲಿಗೆ ಕಾಂಬಿನೇಷನ್ ಆಗಿ. ಇಲ್ಲಿ ಅರ್ಧ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನು ಕರಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ. ಯಾಕಂದರೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತೀವಿ, ಮೆಣಸು ಹಾಕ್ತೀವಿ. ಸೊ ಹಾಗಾಗಿ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಖಾರ ಮುಂದಿದ್ರೇ ಚೆನ್ನಾಗಿರೋದು. 1-2 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇದನ್ನೆಲ್ಲ ಹೊಂಬಣ್ಣ ಬರೋವರೆಗೂ ಉರಿಬೇಕು. ನಾನಿಲ್ಲಿ 1 ಸ್ಪೂನು ಕಡಲೆಕಾಯಿ ಎಣ್ಣೆ ಜೊತೆಲಿ ಫ್ರೈ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಎಣ್ಣೆ ಬಳಸಿದ್ರೆ ತುಂಬ ಘಮನೂ ಚೆನ್ನಾಗಿರುತ್ತೆ, ರುಚಿಯಾಗೂ ಬರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಹಿಡಿ ಕಾಯಿ ತುರಿ ಜೊತೆ ಈ ಚಟ್ನಿನ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಸೇರಿಸಿದ್ಮೇಲೆ ಜಾಸ್ತಿ ಉರಿಯೋ ಅವಶ್ಯಕತೆ ಇರೋದಿಲ್ಲ, ಆ ಬಿಸಿಗೇ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಂಬರೋಣ. ಯಾವಾಗಲೂ ಕಾಮನಾಗಿ ಹುರ್ಗಡ್ಲೆ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಾ ಇರ್ತೀವಲ್ವ, ಈ ಥರ ಒಂದು ಸತಿ ಮಾಡ್ಕೊಳ್ಳಿ. ಧನಿಯಾ ಚಟ್ನಿ ತುಂಬಾ ಟೇಸ್ಟಿ ಕೊಡುತ್ತೆ. ಈ ಥರ ಮಿಲೆಟ್ಸ್ ಇಡ್ಲಿ ಮಾಡಿದಾಗೆಲ್ಲ ಮಿಲೆಟ್ಸ್ ಆರ್ಕ, ಆಮೇಲೆ ಸಾಮೆ, ನವಣೆ, ಈ ಥರ ಯಾವುದೇ ನೀವು ಮಿಲೆಟ್ ಬಳಸ್ಕೊಂಡು ಇಡ್ಲಿ ಮಾಡಿದಾಗ ಈ ಧನಿಯಾ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನು. ನಾನು ಆ್ಯಕ್ಚುಲಿ ಒಲೆ ಉರಿ ಆಫ್ ಮಾಡಿದ್ದೀನಿ, ಆ ಬಿಸಿಗೇ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ರುಬ್ಬಿಟ್ಟು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಮಾಡ್ಕೊಳ್ಳಿ. ಮಿಕ್ಸಿ ಪಾತ್ರೆಯಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕಿ ಈ ಬಟ್ಲಿಗೆ ಹಾಕ್ಕೊಳ್ಳೋಣ. ಇಡ್ಲಿಗೆ ಚಟ್ನಿ ಸ್ವಲ್ಪ ನೀರಾಗಿದ್ರೇ ಚೆನ್ನ. ದೋಸೆಗಾದರೆ ಸ್ವಲ್ಪ ಗಟ್ಟಿ ಬೇಕು. ಇಡ್ಲಿಗೆ ಲಿಕ್ವಿಡ್ ಚಟ್ನಿ
ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಒಳ್ಳೆ ಸಾಸಿವೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದು ಹೇಳೋದು ಮರ್ತೆ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಬೆಲ್ಲ ಸೇರಿಸ್ಕೊಂಡು ರುಬ್ಬಿದ್ದೀನಿ. ಯಾಕೆ ನಾನು ವಿಡಿಯೋದಲ್ಲಿ ಬೆಲ್ಲ ಹಾಕಿರೋದನ್ನ ತೋರಿಸಿಲ್ಲ ಅಂದರೆ, ಕೆಲವರು ಬೆಲ್ಲ ಹಾಕೋದು ಇಷ್ಟಪಡಲ್ಲ. ಬಟ್ ಬೆಲ್ಲ ಹಾಕಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ರುಚಿಯಾಗಿ ಬರುತ್ತೆ. ಬಟ್ ನೀವು ಬೆಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು, ಅದು ಟೇಸ್ಟಿಯಾಗಿರುತ್ತೆ. ಬಟ್ ಬೆಲ್ಲ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಈಗ ಹಾಲು ಹಿಂಗ್ ಅಂತ ಬರುತ್ತೆ, ನಾನಿಲ್ಲಿ ಹೋಟ್ಲ್ ಬ್ರ್ಯಾಂಡ್ ಬಳಸ್ತಾ ಇದ್ದೀನಿ. ಹಿಂಗು ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ. ನೋಡಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ. ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟೇ ಸಾಕು ಒಗ್ಗರಣೆಗೆ. ಉದ್ದಿನಬೇಳೆ ಹೊಂಬಣ್ಣ ಬಂದಮೇಲೆ ಚಟ್ನಿಗೆ ಸೇರಿಸಿದ್ರೆ ಸೂಪರಾದ ಧನಿಯಾ ಚಟ್ನಿ ಇಡ್ಲಿಗೆ ರೆಡಿ ಆಗುತ್ತೆ. ಒಗ್ಗರಣೆ ಸೇರಿಸಿದಾಗಿದೆ ನೋಡಿ. ಒಗ್ಗರಣೆ ಸೇರಿಸಿದ್ಮೇಲಂತೂ ಸೂಪರ್ ಘಮ ಬರ್ತಾಯಿದೆ. ಹಿಂಗಿನ ಪರಿಮಳ. ಖಂಡಿತ ಒಂದ್ಸತಿ ಮಾಡ್ಕೋಬೇಕು ಈ ಚಟ್ನಿನ, ತುಂಬ ರುಚಿಯಾಗಿರುತ್ತೆ. ನೀವೇ ಮಾಡಿಬಿಟ್ಟು ನನಗೆ ತಿಳಿಸಿ, ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಚಟ್ನಿ ಅಂತ. ಇವಾಗ ಇಡ್ಲಿ ಮಾಡ್ಕೊಳ್ಳೋಣ. ನೋಡಿ, ಮೇಲೆ ಸ್ವಲ್ಪ ನೀರಾಗಿದೆ ಅಲ್ವಾ, ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನಾನು ಹೇಳ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಸಾಫ್ಟಾಗಿ ಬೇಕಾಗಿರೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಉದುದ್ರಾಗ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಈ ಥರ ಆಗಿದೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೀವೇ ಆಶ್ಚರ್ಯ ಪಡ್ತೀರಾ, ಮಿಲೆಟ್ಸಲ್ಲಿ ಕೂಡ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ. ಒಂದು ಸತಿ ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ ಆವಾಗ. ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಥರ ಆಗಿದೆ ಅಲ್ವಾ. ಇದಕ್ಕೆ ರಾಯ್ತ ಹಾಕ್ಕೊಂಡು 1 ಸ್ಪೂನು ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ. ಮಿಲೆಟ್ಸ್ ಎಲ್ಲ ಇಷ್ಟಪಡದಿದ್ದವರು ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ. ಓಕೆನಾ. ಇವಾಗ ಬಾತ್ ರೆಡಿ ಆಯಿತು. ಇದು ಬಂದು ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿರೋದು. ಟಿಫನ್ಗೆ ನಾನು ಸಾಮೆ ಇಡ್ಲಿ ಮಾಡ್ತಾಯಿದ್ದೀನಿ. ಇವಾಗ ವಾಪಸ್ ಮುಚ್ಚಿಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಲಂಚ್ ಬಾಕ್ಸ್ಗೆ ಹಾಕೋಷ್ಟೊತ್ತಲ್ಲೇ ಗಟ್ಟಿಯಾಗಿರುತ್ತೆ. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟು ಇದು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ ಹಾಕಿ ಬ್ಯಾಟರ್ ಹಾಕೋಣ. ಬೆಳಗ್ಗೆನೆ ಒಂದು ಸೂಪರ್ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ನನ್ನ ಕೆಲಸ ಶುರು ಮಾಡಿರೋದು. ಬೆಳಗ್ಗೆನೆ ಕಾಫಿ ಕುಡಿದ್ರೆ ಒಳ್ಳೆ ಎನರ್ಜೆಟಿಕ್ ಆಗಿರುತ್ತೆ ಕೆಲಸ ಮಾಡೋದಕ್ಕೆ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಫಿಲ್ಟರ್ ಕಾಫಿ. ನನಗಂತೂ ಕಾಫಿ ಅಂದರೆ ಭಾಳ ಇಷ್ಟ. ಹಂಗಂತ ತುಂಬ ಕುಡಿಯೋಲ್ಲ, ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸತಿ ಅಷ್ಟೇ. ಬಟ್ ಕಾಫಿ ಕುಡಿದೆ ಏನು ಕೆಲಸನೂ ಸ್ಟಾರ್ಟ್ ಮಾಡಲ್ಲ ನಾನು, ಅಷ್ಟು ಇಷ್ಟ ಕಾಫಿ. ಈಗ ಎಣ್ಣೆ ಹಚ್ಚಿದಾಗಿದೆ. ಫುಲ್ಲು ಈ ಗುಳಿಲಿ ಫುಲ್ ಹಿಟ್ಟು ಹಾಕಬೇಡಿ, ಯಾಕಂದರೆ ಇದು ಉದ್ಕೊಂಡು ಮೇಲೆ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಯಾರಿಗೂ ಗೊತ್ತೇ ಆಗಲ್ಲ ಇದು ನೀವು ಸಾಮೆ ಮಿಲೆಟಲ್ಲಿ ಮಾಡಿದ್ದೀರಾ ಅಂತ. ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮೇಯ್ನಾಗಿ ಟೇಸ್ಟ್ ಅನ್ನೋದಕ್ಕಿಂತ ಹೆಲ್ತ್ ಇಂಪಾರ್ಟೆಂಟು. ಇವಾಗೆಲ್ಲ ಮಿಲೆಟ್ಸನ್ನೇ ತುಂಬ ಬಳಸಿ ಅಂತ ಹೇಳ್ತಾರಲ್ಲ, ಇದು ಒಂದು ಟೈಪು ಮಾಡ್ಬೋದು ನೀವು ಇಡ್ಲಿ. ಈ ಬ್ಯಾಟರಲ್ಲೇ ಪಡ್ಡು ಮಾಡ್ಬೋದು, ದೋಸೆ ಮಾಡ್ಬೋದು, ಎಲ್ಲ ತೋರಿಸ್ಕೊಡ್ತೀನಿ. ಬಿಸಿ ಬಿಸಿಯಾಗಿ ಇಡ್ಲಿ ಚಟ್ನಿ ತಿಂತಾಯಿದ್ರೆ ಒಬ್ಬೊಬ್ಬರು 4-5 ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾನು ಹೇಳೋದಕ್ಕಿಂತ ನೀವು ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ ನನಗೆ. ಯಾವಾಗಲೂ ಅಕ್ಕಿ ಮಾಡಿದ್ದೀರಲ್ಲ, ಅಕ್ಕಿ ಇಡ್ಲಿ ಎಲ್ಲ, ರವೆ ಇಡ್ಲಿ, ಅಕ್ಕಿ ಇಡ್ಲಿ ಅದೆಲ್ಲ ತಿಂದಿದ್ದಾಯ್ತು. ಇವಾಗ ಹೆಲ್ತಿಯಾಗಿ ಈ ಥರ ಮಿಲೆಟ್ಸಲ್ಲಿ ಮಾಡಿಕೊಂಡು ತಿನ್ನೋಣ. ನೀರು ಕುದೀತಾ ಇದೆ. ಈಗ ಇಡ್ಲಿ ಪ್ಲೇಟ್ನ ಇಡ್ತಾಯಿದ್ದೀನಿ.
ಕರೆಕ್ಟಾಗಿ ಒಂದು 15-20 ನಿಮಿಷ ಸಾಕು ಬೇಯೋದಕ್ಕೆ. ಇದು ಬೆಂದ ಮೇಲೆ ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ. ಕರೆಕ್ಟಾಗಿ 15 ನಿಮಿಷ ಆಗಿದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ನಾನಿವಾಗ ಒದ್ದೆ ಕೈ ಮಾಡಿಕೊಂಡು ಇಡ್ಲಿನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಗೊತ್ತಾಗುತ್ತೆ, ಬೆರಳು ಬೀಳುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಒಂದು ತೆಗೆದು ತೋರಿಸ್ತೀನಿ ರೀ. ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ಕ್ಲೀನಾಗಿ ಬರುತ್ತೆ. ಎಂಥ ಸಾಫ್ಟಾದ ಇಡ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮುರಿದು ತೋರಿಸ್ತೀನಿ ನೋಡಿ. ಆಹಾ, ಗೂಡಾಗಿದೆ ನೋಡಿ. ಈ ಇಡ್ಲಿಗೆ ಖಾರದ ಧನಿಯಾ ಚಟ್ನಿ ಹಾಕೊಂಡು ತಿಂದರೆ ಒಳ್ಳೆ ಮಜಾ ಬರುತ್ತೆ, ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ. ಇವಾಗ ಒಂದು 2 ನಿಮಿಷ ಹಿಂಗೆ ಮುಚ್ಚಿಡ್ತೀನಿ. ನೀವೆಲ್ಲರೂ ಒಂದು ಸತಿ ಈ ಥರ ಮಾಡಿಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಹೆಲ್ತ್ ನೋಡ್ಕೊಳ್ಳಿ, ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.